ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೇನೋ ಅಭಿಮಾನಿ ದೇವರಿಗಂತೂ. ಇಲ್ಲಿ ಮುಂದಿನ ತಿಂಗಳು ಏಪ್ರಿಲ್ 28ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಕ್ಲಾಸನ್ನು ಮಾಡ್ತಿದ್ವಿ. ನೀವೆಲ್ಲರೂ ಕೂಡ ಬಂದು ಭಾಗಿಯಾಗಬಹುದು. ಇಲ್ಲಿ ನಂಬರ್ ಮ್ಯಾಜಿಕ್ ಪರಿಹಾರ ಕ್ಲಾಸು. ಮನೆಯಲ್ಲಿ ನಂಬರ್ಸ್ಗಳು ಏನೆಲ್ಲ ಕ್ವಾಲಿಟಿ ಮಾಡುತ್ತೆ. ನಂಬರ್ಸ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ಸು, ವೆಹಿಕಲ್ ನಂಬರ್ಸು, ನಿಮ್ಮ ಬರ್ತ್ ನಂಬರ್ಸು, ನಿಮ್ಮ ಮನೆಯಲ್ಲಿ ನಿಮಗೆ, ಯಾಕಂದರೆ ದೇವರು ಯಾರಿಗೋ ಒಬ್ರಿಗೆ ವಿದ್ಯೆ ಕೊಟ್ಟಿರ್ತಾನೆ. ಅವ್ರ ಮೇಲೆ ಒಂದು ಬುಕ್ ಇರುತ್ತೆ, ನವಗ್ರಹಗಳು ಶ್ಲೋಕಗಳನ್ನ ಹೇಳ್ತಾರೆ. ಆದರೆ ನಾನು ನಂಬರನ್ನೇ ಶ್ಲೋಕ ಅಂತ ಹೇಳ್ತೀನಿ. ಖಂಡಿತಲ್ಲೂ ಕೂಡ ನಂಬರನ್ನೇ ಶ್ಲೋಕ ಅಂತ ಹೇಳ್ತೀನಿ. ಈ ನಂಬರ್ ಶ್ಲೋಕವನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿ ಹೇಗೆ ಇಂಪ್ರೂವ್ ಮಾಡಬೇಕು, ಯಾಕಂದರೆ ಫೈನಾನ್ಸ್ ಡೆವಲಪ್ಮೆಂಟನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಮನೇಲಿ ಚಿನ್ನ ತಗೊಳ್ಳುವಂಥ ಫೈನಾನ್ಸ್ ಡೆವಲಪ್ಮೆಂಟ್ ನಂಬರ್ಸ್ಗಳೇನು, ಮನೆಯಲ್ಲಿ ಓದುವಂಥ ಮಕ್ಕಳು ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ಖಂಡಿತಲ್ಲೂ ಕೂಡ ಅರ್ಧ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳು ಲೈಫನ್ನು ಹಾಳು ಮಾಡ್ತಾಯಿದ್ದಾವೆ. ಆದರೆ ದಯವಿಟ್ಟು ಅದರಿಂದ ಏನೂ ಬೆನಿಫಿಟ್ ಆಗೋದು ಭಾಳ ಕಮ್ಮಿ ಇರುತ್ತೆ. ಅದನ್ನು ನೀವು ಹೇಗೆ ಮಕ್ಕಳನ್ನ ವಿದ್ಯಾಭ್ಯಾಸನ ತಗೊಬರಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನಿಮಗೆ 170 ಸೀಟ್ ಮಾತ್ರ ಅಲ್ಲಿ ಇರುತ್ತೆ. ಬೇಗ ನೀವು ನೋಂದಾಯಿಸ್ಕೋಬೇಕು. ಆದರೆ ಕ್ಲಾಸ್ ಫ್ರೀನೇ 100%. ಆದರೆ ನಿಮ್ಮ ಆಲ್ ಫೀಸ್ ಏನಿದೆ ಅದನ್ನು ಕಟ್ಟಬೇಕಾಗತ್ತೆ. ನಾನು ಕ್ಲಾಸ್ ಫ್ರೀ ಮಾಡ್ತೀನಿ. ದಯವಿಟ್ಟು ನನ್ನ ಒಂದು ಪ್ರಕಾರ ತುಂಬ ಜನಕ್ಕೆ ಇದು ಭಾಳ ಕಮ್ಮಿ ಅಮೌಂಟ್. ಬೆಳಗ್ಗೆ 8 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. ನಿನಗೂ ನಮಗೂ ಮೈಕ್ ಇರುತ್ತೆ, ನೀವೇನು ಬೇಕಾದ್ರೂ ಮಾತನಾಡ್ಬೋದು. ಖಂಡಿತಲ್ಲೂ ಕೂಡ ನಂಬರ್ಸು ಕಲ್ಲರ್ ಆಗುತ್ತೆ, ಕಲ್ಲರ್ಸೇ ನಂಬರ್ ಆಗುತ್ತೆ, ನಂಬರೇ ಶ್ಲೋಕ ಆಗುತ್ತೆ. 100% ಎಲ್ಲ ಮೊಬೈಲ್ ನಂಬರ್ಸು, ವೆಹಿಕಲ್ ನಂಬರ್ಸು, ಮೊಬೈಲ್ ನಂಬರ್ಸು, ವೆಹಿಕಲ್ ನಂಬರ್ಸು, ಮತ್ತು ಅದಾದಮೇಲೆ ಎಲ್ಲ ನಂಬರ್ ಅಂತ ಬಂದಮೇಲೆ ಇಡೀ ಪ್ರಪಂಚ ತುಂಬ ಶ್ರೀಮಂತಿಕೆಯನ್ನು ಅನುಭವಿಸಿದ್ದು. ಖಂಡಿತ ಕೂಡ ಅದಕ್ಕಿಂತ ಮುಂಚೆ ಯಾರಿಗೂ ಶ್ಲೋಕ ಹೇಳುವಷ್ಟು ತಾಳ್ಮೆ ಇರಲ್ಲ. ಅಂದರೆ ಯಾರೂ ಕೂಡ ಹಿಂದೆ ಮೊಬೈಲ್ ನಂಬರ್ಸ್ ಇಲ್ಲ. ಡೈಲಿ ಜನರಲ್ಲಾಗಿ ಏನೋ ಒಂದು ಸಲ ಕೂಡ 5 ಅನ್ನೋ ನಂಬರ್ನ ನಿಮ್ಮ ಬಾಯಲ್ಲಿ ಬರ್ತಾ ಇರಲ್ಲ, 6 ಅನ್ನೋ ನಂಬರ್ ಬರ್ತಾ ಇರಲ್ಲ, 100% 7 ಅನ್ನೋ ನಂಬರ್ಸ್ ಬರ್ತಾಯಿಲ್ಲ. ಸ್ಕೂಲಲ್ಲಿ ಏನೋ ಪಾಠ ಮಾಡೋರು 100%. ಆದರೆ ಮನೆ ನೋಡಿ, ಸ್ಕೂಲಲ್ಲಿ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿಲ್ಲ, ಶ್ಲೋಕ ಹೇಳ್ಕೊಡ್ತಾನಲ್ಲ, ಆದರೆ ನಂಬರ್ಸ್ ಬಗ್ಗೆ ಹೇಳ್ತಾ ಇರೋರು, ನಂಬರ್ನ ಕೇಳ್ತಾ ಇರೋದು, ಅದು ಶ್ಲೋಕ ರೀತಿಯಲ್ಲಿ ಇರೋದು. ನೀವು ಖಂಡಿತಲ್ಲೂ ಕೂಡ ಶ್ಲೋಕ ಗೊತ್ತಿದ್ದವ್ರಿಗೆ ಅದು ನವಗ್ರಹ ಶ್ಲೋಕ. ನಂಬರನ್ನು ಕೂಡ ನೀವು ಶ್ಲೋಕವಾಗಿ ನೋಡ್ಬೋದು, ಕಲ್ಲರ್ನು ಕೂಡ ನೀವು ಶ್ಲೋಕವಾಗಿ ನೋಡ್ಬೋದು. ಭಾಳ ಮುದ್ದಾಗಿ ಅಚ್ಚುಕಟ್ಟಾಗಿ ನಿಮ್ಮ ಪರಿಹಾರಕ್ಕಾಗಿ ಕ್ಲಾಸನ್ನು ಮಾಡ್ತಿದ್ದು ನಂಬರ್ ಮ್ಯಾಜಿಕ್ ಕ್ಲಾಸು. ಈ ಕ್ಲಾಸನ್ನು ಬರದೇ ಇದ್ದವ್ರು ಖಂಡಿತಲ್ಲೂ ಕೂಡ ನನ್ನ ಫಾಲೋವರ್ಸು, ಅವರಂತ ಲಾಸ್ ಮಾಡ್ಕೊಳಂಥವ್ರು ಯಾರು ಇರಲ್ಲ. ಯಾಕಂದರೆ ನಿಮಗೇನು ಫೀಸೇ ಇಲ್ಲ. 100% ನೀವು ಕೂತ್ಕೊಂಡಿರೋ ಚಾರ್ಜ್ ಸೀಟನ್ನು ಕಟ್ಟಿ ಜಾಯ್ನ್ ಆದರೆ ಸಾಕು. 170 ಜನಕ್ಕೆ ಮಾತ್ರ. ಅದರಲ್ಲೂ ಕೂಡ ನೀವು ನನ್ನನ್ನು ಪ್ರಶ್ನೆಯನ್ನು ಎನ್ಕ್ವೈರಿ ಮಾಡ್ಬೋದು. ಯಾಕಂದರೆ ನನ್ನ ಪರಮ ಶಿಷ್ಯಂದರು 10 ವರ್ಷದಿಂದ 15 ವರ್ಷದಿಂದ ಇದ್ದಾರೆ. ನೀವು ಭಾಳ ಬರ್ದಿರಿ ಕೇಳಿ. ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನಲ್ಲಿ ಕೇಶವ, ಮುಖೇಶು ಇವರೆಲ್ಲ ಒಂದು 15 ವರ್ಷದಿಂದ ನನ್ನ ಜರ್ನಿಲಿದ್ದಾರೆ. 100% ಅಸ್ಟ್ರಾಲಜಿ, ನ್ಯೂಮರಾಜಿನ ಅದು ಡೈಲಿ ಕ್ಲಾಸ್ ಮಾಡೋದಕ್ಕೆ ಮಾತಾಡ್ತೀನಿ ನೋಡಿ. ಇವರೆಲ್ಲ ಹೇಳ್ಬೇಕು ಅಂದರೆ ಖಂಡಿತಲ್ಲೂ ಕೂಡ ನ್ಯೂಮರಾಜಿ, ಅಸ್ಟ್ರಾಲಜಿನ ಖಂಡಿತಲ್ಲೂ ಹೇಳ್ತೀನಿ ಕೇಳಿ. ಕರ್ನಾಟಕದಲ್ಲಿ ಇವ್ರಿಗೆ ಯಾರೂ ಸರಿ ಸಮಾನ ಸಾಟಿಲ್ಲ. ನೀವು ಎಲ್ಲೋ 1-2 ಯೂಟ್ಯೂಬ್ ನೋಡ್ತೀರಾ, ಎಲ್ಲೋ 1-2 ಕ್ಲಾಸ್ ಅಟೆಂಡ್ ಮಾಡ್ತೀರಾ, ನೀವೇ ನಾನೇ ದೊಡ್ಡ ಜ್ಯೋತಿಷ್ಯನ ಅಂತೀರಾ, ನೀವೇ ನಾನು ಡಾಕ್ಟ್ರೇಟ್ ಅಂತ ಹಾಕಿರ್ತೀರಾ. ಡಾಕ್ಟ್ರೇಟ್ ಅಂತ ಅವಾರ್ಡ್ ಕೊಡೋಕ್ಕೆ ಈ ನಡುವೆ ಎಲ್ಲ ಜ್ಯೋತಿಷ್ಯರಂತೂ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಾವು ಡಾಕ್ಟ್ರೇಟ್ ಕೊಡ್ತೀವಿ, ನಮ್ಮಲ್ಲಿ ತಗೊಳ್ಳಿ. ಏನಿದು? ಖಂಡಿತ ಕೂಡ ಎಷ್ಟೋ ಜನಕ್ಕೆ ನಾನು ಇದನ್ನು ಹೇಳ್ತೀನಿ, ಹಿಂಗೆಲ್ಲ ತಗೋಬೇಡಿ. ಕಷ್ಟಪಟ್ಟು ಓದಿರೋರು ತುಂಬ ಜನ ಇದ್ದಾರೆ 100%. ಅವ್ರಿಗೆಲ್ಲ ಅವಮರ್ಯಾದೆ ಮಾಡಬೇಡಿ. ಖಂಡಿತಲ್ಲೂ ಕೂಡ ನಾನು ತುಂಬ ಜನದ ಹತ್ರ ಒಬ್ಬರು ಡಾಕ್ಟ್ರೇಟ್ ಕೊಡಿಸ್ತೀನಿ ಅಂತ ಎಲ್ಲ ನಾವು ತುಂಬ ಜನ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಏನು ಮಾಡ್ತಾರೆ ಗೊತ್ತಾ, ಏನೋ ಒಂದು ಸಲ ಕ್ಲಾಸ್ ಮಾಡ್ತಾರೆ, ಅವ್ರನ್ನ ವೀಡಿಯೋ ಹಿಡಿದ್ಬಿಡ್ತಾರೆ. ದಯವಿಟ್ಟು ಯಾರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾಯಿಲ್ಲ, ಜ್ಯೋತಿಷ್ಯ ರೀತಿಯಲ್ಲಿ ಹೇಳ್ತಾಯಿದ್ದೀನಿ. ನಾವು ಇಲ್ಲಿ ಬಂದಮೇಲೆ ನಾವು ಚೆನ್ನಾಗಾದು, ಹಿಂಗಾದು ಅಂತ. ಸ್ವಾಮಿ, ನಾನು ಇವತ್ತು ಕರ್ನಾಟಕದಲ್ಲಿ ಹೀರೋಗಳ ಫ್ಯಾಮಿಲಿ, ರಾಜಕಾರಣಿಗಳ ಫ್ಯಾಮಿಲಿ, ಅವ್ರಿಗೆ ಕಷ್ಟ ಬರೋ ಟೈಮಲ್ಲಿ ಕಷ್ಟ ಬರುತ್ತೆ, ಸುಖ ಬರೋ ಟೈಮಲ್ಲಿ ಸುಖ ಬರುತ್ತೆ. ಇವತ್ತು ಬೆಳಗ್ಗೆಯಿಂದ ಒಬ್ಬರ ಹತ್ರ ಅಸ್ಟ್ರಾಲಜಿ ಬಗ್ಗೆನೇ ಮಾತಾಡ್ತಿದ್ದೆ. ಎಲ್ಲರಿಗೂ ಪರಿಚಯ ಇರೋಂಥವ್ರೇ.
ಗ್ರಹಗಳು ಹಿಂಗೆ ಮಾಡ್ತೇವೆ ಅಂತ. ಖಂಡಿತಲ್ಲೂ ಕೂಡ ದಯವಿಟ್ಟು ಇಲ್ಲಿ ಯಾರು ಮನುಷ್ಯರು ದೇವರಾಗಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಆಡಂಬರವಾಗಿ ನಾನು ದೇವರು ದೇವರು ಅಂತ ಹೇಳ್ತಾರೆ. ಖಂಡಿತಲ್ಲೂ ಕೂಡ ದೇವರೇ ದೇವರಾಗಿ ಎದುರುಗಡೆ ನಿಂತಿಲ್ಲ ಇವತ್ತು. ಖಂಡಿತಲ್ಲೂ ಕೂಡ ನರ ಮನುಷ್ಯರೆಲ್ಲ ಇವಾಗ ಎಷ್ಟು ಕಮ್ಮಿ ಹೇಳ್ತಾರೆ, ಸರ್ ದೇವ್ರು ಜ್ಞಾನ ಕೊಟ್ಟಿರ್ತಾನೆ, ನೀನು ದೇವರಾಗಕ್ಕೆ ಬಿಡಲ್ಲ. 100% ಬರ್ದಿದ್ದು ಕೇಳಿ. ಇವತ್ತು ಭಾಳ ವಿಶೇಷವಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ. 28ನೇ ತಾರೀಕು ಬೇಗ ಕ್ಲಾಸಿಗೆ ನೀವು ಜಾಯ್ನ್ ಆಗಿ. ಮನೆಯಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್, ತೊಂದರೆಗಳಾಗ್ತಾಯಿದ್ದಾವೆ, ವಿದ್ಯಾಭ್ಯಾಸ ಇಲ್ಲ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧಗಳು ಸರಿಯಿಲ್ಲ, ಕುಟುಂಬದಲ್ಲಿ ಕಿರಿಕಿರಿ, ಮಕ್ಕಳುಗಳಿಂದ ಕಿರಿಕಿರಿ, ಮನೆಗೆ ಆರೋಗ್ಯ ಸಮಸ್ಯೆಗಳು, ಇದಕ್ಕೆಲ್ಲವೂ ಕೂಡ ದೇವರ ರೂಪದಲ್ಲಿ ಭಗವಂತ ನನಗೆ ಅಪಾರವಾದ ಜ್ಞಾನವನ್ನು ಭಗವಂತ ಕೊಟ್ಟಿರೋಂಥ ನಿಮ್ಮ ಮನೆಯಲ್ಲಿ ಒಂದು ಇಷ್ಟಪ್ಪ ಕಲ್ಲು ಇಂಥ ಭಾಗದಲ್ಲಿ ಇಟ್ಟಾಗ ಅದು ತುಂಬ ಎನರ್ಜಿ ಆಗುತ್ತೆ. ಯಾಕಂದರೆ ನಾವು ಕಲ್ಲನ್ನು ದೇವರಾಗಿ ನೋಡ್ತಾ ಇದ್ವಿ. ಖಂಡಿತ ಕೂಡ ಲಕ್ಷ್ಮಿಯಾಗಿ ನೋಡ್ತೀವಿ, ಶ್ರೀನಿವಾಸನಾಗಿ ನೋಡ್ತೀವಿ, ರಾಮನಾಗಿ ನೋಡ್ತೀವಿ. ಖಂಡಿತ ಕೂಡ ಕಲ್ಲಿಗಿರುವಂಥ ಶಕ್ತಿ ಭಾಳ ಪವರ್ಫುಲ್ ಆಗಿರ್ತದೆ. 100% ಒಬ್ಬ ಮನುಷ್ಯ ಕಲ್ಲಿನ ಥರ ಬದುಕಬೇಕು ಅಂತ ಹೇಳುತ್ತೆ. ಇದು ಬೇಕಾದರೂ ಖಂಡಿತ ಕೂಡ ನೀವು ಇಸ್ಕೋಬೋದು. ಯಾಕಂದರೆ ಸಾಕಷ್ಟು ಜನ ನಾನು ಏನು 5 ದಿವಸ ನಾನು ಈ ಒಂದು ಟ್ರಿಪ್ಪನ್ನು ಮಾಡಿದ್ದು, ಅಂದರೆ ವೇಲಾಂಗಣಿ ಚರ್ಚ್ ಆಗಿರ್ಬೋದು, ಅದಾದ ನಂತರ ಕೇತು ಟೆಂಪಲಲ್ಲಿ ಒಂದು ದೊಡ್ಡ ಪೂಜೆ ಆಗಿರ್ಬೋದು, ಅದಾದ ನಂತರ ಬುಧಗ್ರಹ ಆಗಿರ್ಬೋದು, ಅದಾದಮೇಲೆ ಶನಿಗ್ರಹ ಇರ್ಬೋದು, ಗುರುಗ್ರಹ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಗುರುಗ್ರಹನ ನೀವು 8:30 9 ಗಂಟೆ ಮೇಲೆ ನಿಮಗೆಲ್ಲ ನೋಡೋಕ್ಕೆ ಆಗಲ್ಲ, ಬಾಗಿಲು ಹಾಕಿರ್ತಾರೆ. ಆದರೆ ನಾನು, ಟೆಂಪಲ್ಲವರು, ಆ ಮ್ಯಾನೇಜರು ಎಲ್ಲ ರಾತ್ರಿ 11 ಗಂಟೆವರೆಗೂ ಕೂಡ 11:30ವರೆಗೂ ಕೂಡ ದೇವಸ್ಥಾನದಲ್ಲಿ ಜ್ಯೋತಿಷ್ ಹೇಳ್ತಾ ಕೂತಿದ್ದೆ. ಆಲಂಗುಡಿ ಗುರು ಟೆಂಪಲಲ್ಲಿ ಆ ಪುರೋಹಿತರಿಗೆ ಹೇಳ್ತಾ ಇದ್ದೆ, ಈ ಗ್ರಹ ಹಿಂಗಿದ್ರೆ ನೀವು ಕೈ ಮುರ್ಕೋಬೇಕು, ಆಸ್ಟೆಂಟ್ ಆಗಬೇಕು ಅಂತ. ಇಲ್ಲ, 2 ಮೂಳೆನೂ ನನಗೆ ಆಚೆ ಬಂದಿತ್ತು ಅಂತ ಹೇಳಿದ್ರು. ಖಂಡಿತ ಕೂಡ ಏನು ಪುಣ್ಯ ಮಾಡಿದ್ವು ಗೊತ್ತಿಲ್ಲ. ಆ ಒಂದು ಗುರುದು ಸ್ಥಳದ ವೈಬ್ರೇಷನ್, ಅಲ್ಲಿ ಗುರುದು ವೈಬ್ರೇಷನ್ ಇರುತ್ತೆ ಆ ಜಾಗದಲ್ಲಿ. 100% ನಾವು ದೇವಸ್ಥಾನ ಕಟ್ಟಿರ್ಬೋದು, ಆದರೆ ಆ ಒಂದು ಗುರುತ್ವಾಕರ್ಷಣೆ. ಹಿಂದೆ ಋಷಿಮುನಿಗಳು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ನಮ್ಮಂಥವ್ರಿಗೆ ಅನುಕೂಲ ಆಗಲಿ ಅಂತ ಸಾಕಷ್ಟು ಸಬ್ಜೆಕ್ಟ್ನ ಮಾಡಿಟ್ಟೋಗಿದ್ದಾರೆ. ಅಲ್ಲಿ ಮಾತಾಡ್ತಾ ಇರ್ಬೋದು ಒಂದು ನಮ್ಮ ಪುಣ್ಯ. ಖಂಡಿತ ಕೂಡ ಆಕಾಶದಲ್ಲಿ ಚಂದ್ರನ ನೋಡಿ ಮಾತಾಡೋದು, ಕೂತ್ಕೊಂಡು ಆ ದೇವರಿಗೆ ನೈವೇದ್ಯ ಮಾಡಿದ, ಅದೆಲ್ಲ ನಮಗೆ ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯದಿಂದ ನಾನು ಈ ಜನ್ಮ ಎತ್ತಿರ್ಬೋದು. 100% ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಬ್ರಹ್ಮ ನಂಗೆ ಜನ್ಮ ಕೊಟ್ಟಿದ್ದಾನೆ. ನಾನು ಯಾವಾಗಲೂ ನನ್ನ ಫೇವ್ರೆಟ್ ಗ್ರಹ ಶುಕ್ರನ ನಾನು ತುಂಬ ಇಷ್ಟಪಡ್ತೀನಿ, ತುಂಬ ಲವ್ ಮಾಡ್ತೀನಿ. ಇವಾಗ ನೆಕ್ಸ್ಟು ಬುಧ ದಶೆ ಕಾಯ್ತಾ ಇದ್ದೀನಿ. ದೇವರು, ನಾನು ಇವತ್ತರೆಗೂ ದೇವರಿನಲ್ಲಿ ನಾನೇನೂ ಕೇಳದಿದ್ದನು. ಮನಸ್ಸಿಗೆ ಅಧಿಪತಿ ಚಂದ್ರ, ಮೀನಾಕ್ಷಿ ಟೆಂಪಲ್, ಸುಂದರೇಶ್ವರನ ಮೀನಾಕ್ಷಿ ಮುಂದ್ಗಡೆ ನಾನು ಕೂತ್ಕೊಂಡಾಗ ಪ್ರೇಯರಲ್ಲಿ ನಾನು ಫಸ್ಟ್ ಟೈಮ್ ನಾನು ಬಿಗ್ನೆಸ್ ಮಾಡಬೇಕು ಅಂತ ನಾನು ಕೇಳಿದ್ದು 100%. ಯಾಕಂದರೆ ಬಿಗ್ನೆಸ್ ತುಂಬ ಈಜಾದ ಕೆಲಸ. ಜ್ಯೋತಿಷ ತುಂಬ ಸಾಧನೆ ಮಾಡಬೇಕು ಅಂದರೆ ಸುಮ್ಮನೆ ಏನೂ ಒಂದು ಕೇಸ್ ಇರಲ್ಲ, ಒಂದು ಕಂಪ್ಲೇಂಟ್ ಇರಲ್ಲ, ಒಂದು ತಲೆನೋವಿರಲ್ಲ. ಇವರೆಲ್ಲರೂ ಕೂಡ ಸಾಧನೆ ಮಾಡಿದವ್ರನ್ನ ಕಾಪಿ ಮಾಡಿರುತ್ತೆ. ಇವಾಗ ರಾಮ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಎಲ್ಲರೂ ಪೂಜಿಸ್ತೀವಿ. ಮಕ್ಕಳ ಕೈಲಿ ಹೊಡೆದಾಡಿದರು. ಖಂಡಿತಲ್ಲೂ ಕೂಡ ಅವರು ಅಷ್ಟೊಂದು ದೇವರು ಕೂಡ ಆ ಒಂದು ನೋವನ್ನು ಅನುಭವಿಸಿದರು. ಯೇಸು ಇವತ್ತು ಎಲ್ಲರೂ ನಾವು ಪೂಜಿಸ್ತೀವಿ, ಆದರೆ ಅವರು ಕೂಡ ನೋವನ್ನು ಅನುಭವಿಸಿದರು. ಏನು ಭಾಳ ವಿಶೇಷವಾಗಿ ನಾನು ಕೃಷ್ಣನು ಕೂಡ ಒಬ್ಬ ಬಾಣದಿಂದ ಒಬ್ಬ ಅವ್ರನ್ನ ಸಾವನ್ನ ನೋಡ್ತೀವಿ. ಆದರೂ ಕೂಡ ಜೆ ಎನ್ ಅಕ್ಷರದಿಂದ ಅವರು ವ್ಯಕ್ತಿ ಹೊಡಿತಾನೆ. ನಾನು ಯಾವಾಗಲೂ ಹೇಳ್ತೀನಿ, ಜೆ ಎನ್ ಅಕ್ಷರ ಒಂದು ಯಾವಾಗಲೂ ಕೂಡ ಲಾಂಗ್ ಇದ್ದಂಗೆ ಇರುತ್ತೆ. ನೋಡಿ, ಜಪಾನ್ ಯಾವಾಗಲೂ ಕೂಡ ತೊಂದರೆ ಆಗುತ್ತೆ. ನೀವು ಹಿಂಗೆ ಅಂತೀರ. ನಾನು ಖಂಡಿತಲ್ಲೂ ಕೂಡ ಕೇತು ಗ್ರಹನ ನಾನು ಯೇಸುನಲ್ಲಿ ನೋಡ್ತೀನಿ. ಹಾಗಾಗಿನೇ ವೇಲಾಂಗಣಿಗೆ ಹೋಗ್ತೀನಿ. ಇವಾಗ ಯೇಸುನ ಅಲ್ಲಿ ಶಿಲ್ಬೆಗೆ ಹಾಕಿರೋ ಜಾಗಕ್ಕೂ ಕೂಡ ಹೋಗಬೇಕು ಅಂತ ಇದ್ದೀನಿ, ಪ್ಲಾನ್ ಇದೆ. ಹಾಗಾಗಿ ಈ ಯಾವಾಗಲೂ ಕೂಡ ಜ್ಯೋತಿಷ್ಯ ಅಂದರೆ ಏನಂದರೆ, ನೀವು ನನ್ನ ಒಂದು ಪ್ರಕಾರ ನೀವು ತುಂಬ ಜನಗಳ ಹತ್ರ ಕಲಿತು ಹಾಳಾಗಬೇಡಿ. ಯಾಕಂದರೆ ಯಾರೂ ಕೂಡ ಭಾಳ ಕಷ್ಟ. ಜ್ಯೋತಿಷ್ಯವನ್ನು ತಿಳ್ಕೋಬೇಕು. ಹೇಳೋಕ್ಕೆ ಯಾರ್ದೂ ಕಾಪಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ನೀವೇ ಬರಬೇಕು. ಇವಾಗ ಹೆಂಗೆ RCB ಕಲ್ಲರ್ ಬಣ್ಣ ಚೇಂಜ್ ಆಗುತ್ತೆ, ಕಪ್ ಗೆಲ್ತಾರಂತ ಹೇಳಿದ್ದು ನಾವು, ಅದೇ ರೀತಿಯಲ್ಲಿ ಕಲ್ಲರ್ ಚೇಂಜ್ ಆದಮೇಲೆ ಇದೆಲ್ಲ ನಡೆದೈತೆ. 100% ಇದರಿಂದ ನನಗೇನು ಆಗಬೇಕಾಗಿಲ್ಲ. ಖಂಡಿತಲ್ಲೂ ಕೂಡ ಎಲ್ಲೋ ನಾನು ಹೇಳಿದ್ದು ದೇವ್ರಿಗೆ ಮುಟ್ಟಿತ್ತು. 100% ಇದು ನಾನು ಇವತ್ತೇ ಬೆಳಗ್ಗೆ ಬಂದಿದ್ದು. 100% ನೀವು ನಿಜವಾಗ್ಲೂ ನಂಬಿ ಬಿಟ್ಟರೆ ಬಿಡಿ. ಏನು 5 ದಿವಸದಿಂದ 100% ಶನಿವಾರ 8 ಗಂಟೆ ಕಾರ್ ಓಡ್ಸೋಕ್ಕೆ ಸ್ಟಾರ್ಟ್ ಆಗಿದ್ದು, ಬೆಳಗ್ಗೆ 7 ಗಂಟೆವರೆಗೂ
ಒಬ್ಬ ಡ್ರೈವಿಂಗ್ ಕಂಟಿನ್ಯೂಸ್ ಡೇ ನೈಟ್ ಮಾಡಿದ್ದೀನಿ 100% ಈಸ್ ಎಕ್ಸಾಕ್ಟ್ಲಿ. ನಾನು ಅಂದರೆ ಅನ್ಕೋತಿದ್ದೆ ನಾನು ಡ್ರೈವರ್ ಆಗ್ಬಿಟ್ನಾ ಅಂತ. ಅಂದರೆ ನಾನು ಖಂಡಿತಲೂ ಕೂಡ ನಮಗೇನು ಬೇಕು ಅದನ್ನು ನಾವು ತುಂಬ ಕಷ್ಟಪಟ್ಟೆ ಪಡ್ಕೋಬೇಕಾಗತ್ತೆ. 100% ನೀವು ಬರೆದಿದ್ದು ಕೇಳಿ. ಈ ಒಂದು ಕ್ಲಾಸು ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಬೇಗ ನೊಂದಾಚ್ಕೊಳ್ಳಿ. ಮತ್ತು ನಮ್ಮಲ್ಲಿ ಫೋನ್ ಎತ್ತೋದು ಭಾಳ ಕಮ್ಮಿ ಇದೆ. ನಾನು ಓಪನ್ನಾಗಿ ಹೇಳ್ತೀನಿ, ನೀವು ಮಧ್ಯಾಹ್ನ ಟೈಮಲ್ಲಿ ಮಾಡಿ. ಯಾಕಂದರೆ ಇವಾಗೆಲ್ಲ ನನ್ನ ಹತ್ರ ಜ್ಯೋತಿಷ್ಯ ಕೇಳಬೇಕು ಅಂದರೆ ನಿಮಗೆ ಋಣ ಇರಬೇಕು. ಖಂಡಿತಲೂ ಕೂಡ ನಿಮಗೆ ಋಣ ಇದ್ದರೆ ಮಾತ್ರ ನಮ್ಮ ಕರೆಗಳು ಸಿಗ್ತವೆ. 100% ನೀವು ಎಷ್ಟು ಸರಿ ಫೋನ್ ಮಾಡಿದ್ರು ಕೂಡ ಎತ್ತಲ್ಲ, ಇವ್ರ ಆಫೀಸ್ ದುರಂಕಾರ ಹಿಂಗೆಲ್ಲ ಅನ್ಬೋದು. ಖಂಡಿತಲೂ ಕೂಡ ನನಗೆ ಕೆಲಸದವ್ರು ಇಟ್ಕೋಬೋದು, ಫೋನ್ ಎತ್ತೋಕ್ಕೆ ಕೆಲಸದವ್ರು ಕೊಡ್ಬೋದು. ದೇವರು ಯಾರಿಗೆ ಋಣ ಇರುತ್ತೆ ಅವ್ರಿಗೆ ಹೇಳಪ್ಪ ಅಂತ ಕೊಟ್ಟಿರ್ತಾನೆ 100%. ಮತ್ತು ತುಂಬ ಜನಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಲ್ಯಾಂಡ್ಲೈನ್ನಲ್ಲಿ ನಮ್ಮ ರಾಜ್ ನ್ಯೂಸಲ್ಲಿ ನಮ್ಮ ಫೋನ್ ನಂಬರ್ಸ್ಗಳು ಮೊಬೈಲ್ ನಂಬರ್ಸ್ ಇದ್ದಾವೆ. ಇದೆಲ್ಲ ಸಂಸ್ಥೆ ನಂಬರ್ಸು. ನಿಮಗೆ ಕೇಳೋಕ್ಕೆ ಫೀಸ್ ಇರುತ್ತೆ 100%. ಮತ್ತು ಯಾರೂ ಕೂಡ ಇಲ್ಲಿ ಫ್ರೀ ಹೇಳೋಕ್ಕೆ ಬೆಳಗ್ಗೆ ಯಾವ ಒಬ್ಬ ಜ್ಯೋತಿಷರು ಯಾರೂ ಕೂಡ ಈ ಪ್ರಪಂಚದಲ್ಲಿ ಫ್ರೀ ಕಷ್ಟ 100%. ನಾನೇನೋ ಫ್ರೀ ಕ್ಲಾಸ್ ಮಾಡ್ತಾಯಿದ್ದೀನಿ, ಅದು ನಿಮ್ಮ ಸಂಬಂಧ. ರಾಜ್ ನ್ಯೂಸ್ ಕೆಳಗಡೆ ಲೈವ್ ಇರುತ್ತೆ ಅಷ್ಟೇ. ಅದಾದ ಮೇಲೆ ನೀವು ನಿಮ್ಮದಾದಂಥ ಒಂದು ಫೀಸನ್ನ ಕೊಟ್ಟು ಕೇಳಲೇಬೇಕಾಗತ್ತೆ 100%. ಮನೇಲಿ ನೆಮ್ಮದಿ ಇಲ್ಲ, ಪರಿಹಾರಗಳು. ನಾನು ನಿನ್ನೆ ಮಧುರೆ ಮೀನಾಕ್ಷಿ ಟೆಂಪಲಲ್ಲೂ ಕೂಡ ಹೇಳಿದೆ 100% ನಿಮಗೆ ಗೊತ್ತಿಲ್ಲ. ನಾನು ಮುಂಚೆ ನಿಮಗೊಂದು ಕೈ ಮುಗಿದು ಕೇಳ್ತೀನಿ, ಇದು ಮುಂಚೆ ಏನಾದ್ರು ಗೊತ್ತಾ, ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದೆ ನಾನು. ಟೆಂಪಲ್ ಪೂಜೆ ಪುರಸ್ಕಾರಗಳು, ದೇವ್ರನ್ನ ಜ್ಞಾನಗಳು, ತಪಸ್ಸಿನ ಫಲಗಳು, ಸಾಕಷ್ಟು ಜನನ ಪುಣ್ಯವನ್ನು ನೋಡುವೆ. ತುಂಬ ಜನಕ್ಕೆ ನನ್ನ ಪುಣ್ಯವನ್ನು ಪುಕ್ಷಟೆ ದಾನ ಮಾಡಿಬಿಡ್ವೆ. ಪುಕ್ಷಟೆ ದಾನ ಅಂದರೆ ನೀವು ML ಆಗಿಬಿಡ್ತೀರಾ, ನೀವು CM ಆಗಿಬಿಡ್ತೀರಾ, ನಿಮಗೆ ಮಕ್ಕಳಾಗುತ್ತೆ, ನಿಮ್ಮದು ಆಗುತ್ತೆ. ಅವ್ರು ಯಾರು ನಮಗೆ ದುಡ್ಡು ಕೊಟ್ಟಿರಲ್ಲ, ಜಾತಕ ಕೇಳಕ್ಕೆ ದುಡ್ಡು ಕೊಟ್ಟವ್ರೆ. ನಮ್ಮ ಆಶೀರ್ವಾದಕ್ಕೆ ಯಾರೂ ದುಡ್ಡು ಕೊಟ್ಟಿರಕ್ಕಲ್ಲ. ನಮ್ಮ ಆಶೀರ್ವಾದನೂ ಕೂಡ ಸುಮ್ಮನೆ ಮಾಡಬಾರ್ದು. ಅದು ನಮ್ಮಲ್ಲಿ ಆತ್ಮೋತ್ಪವರು ಶಕ್ತಿ ಇರುತ್ತೆ. ಇದನ್ನೆಲ್ಲ ಪುಕ್ಷಟೆ ಮಾಡುವೆ. ಭಾಳ ವಿಶೇಷವಾಗಿ ಇಂಥ 1000 ಪ್ರೆಡಿಕ್ಷನ್ ಪುಕ್ಷಟೆ ಮಾಡುವೆ. ಆದರೆ ದೇವ್ರ ಜ್ಞಾನ ಕೊಟ್ಟಿರೋದ್ರಿಂದ ಈ ನಡುವೆ ನನಗೆ ನೀವು ಜಾತಕ ಕೇಳಕ್ಕೆ ದುಡ್ಡು ಕೊಟ್ಟಿರ್ತೀರ ಸ್ವಾಮಿ, ಅದರಲ್ಲಿ ನನ್ನ ಹೊಟ್ಟೆಪಾಡು, ನಿಮ್ಮ ಹೊಟ್ಟೆಪಾಡು ಎಲ್ಲವೂ ಕೂಡ ನಡೆದಿರ್ತವೆ ಅದರಲ್ಲಿ 100%. ನಾನು ಒಬ್ಬಂದೆಲ್ಲ ಸಾಕಷ್ಟು ಪ್ರಾಕ್ಟೀಸ್ ಮಾಡಾಕ್ತೀನಿ. ಈಗ ನನಗೆ ಗೊತ್ತಿರೋದು ಒಂದು ಹೇಳ್ತೀನಿ, ಯಾರಿಗೆ ಒಬ್ರಿಗೂ ಕೂಡ ಇವತ್ತು ಮುಂಚೆ ಒಂದು CM ML ನೀವು ಗೆಲ್ತೀರ ಸರ್ ಅಂದ್ಬಿಡುವೆ. ನಾನು ಏನೋ 3,000 ರೂಪಾಯಿ ಕೊಟ್ಬಿಟ್ರೆ ನನ್ನ ಲೈಫಲ್ಲಿ ಎಲ್ಲನೂ ಹೇಳ್ಬಿಡು ಥರ ಇತ್ತು. ಅದರಲ್ಲಿ ಇವಾಗ ಆಗಲ್ಲ. ಎಲ್ಲದಕ್ಕೂ ಪರಿಹಾರದ ಕಲ್ಲುಗಳಿದ್ದಾವೆ. ನನಗೆ ತಿಳಿದಿರೋ ಪ್ರಕಾರ ನನಗೆ ಅನಿಸಿದರೆ ದುಡ್ಡಿದ್ದವನ್ನೇನಾದ್ರು ಮಾಡಿಸ್ತೀನಿ ಅಂತ ನನ್ನ ಕೆಲ ಪರಿಹಾರ ಅಂದರೆ 1 ಕೋಟಿ ರೂಪಾಯಿಗೂ ಬೇಕಾದ್ರೂ ಪರಿಹಾರ ಕೊಡ್ತೀನಿ ಕಲ್ಲಲ್ಲಿ. ಸುಮ್ಮನೆ ಏನು ಹುಡುಗಾಟ್ಗಳೇ ಮಾತಾಡೋದಿಲ್ಲ. 1 ಕೋಟಿ ರೂಪಾಯಿಗೂ ಕೂಡ ಪರಿಹಾರ ಕೊಡ್ತೀನಿ. 10 ಕೋಟಿ ಬೇಕಾದ್ರೂ ಕೊಡ್ಬೋದು. ಅಂಥವ್ರು ಯಾರು ಇಲ್ಲಿ ಕಾರ್ಯಕ್ರಮ ನೋಡ್ತಾ ಇರೋಕ್ಕಲ್ಲ, ಅಷ್ಟು ದುಡ್ಡಿರೋರು ಖಂಡಿತಲ್ಲೂ ಕೂಡ. ಏಕೆಂದರೆ ಭಾಳ ವಿಶೇಷವಾಗಿ ಭಾಳ ರೇರು ಅಂಥವ್ರು ಕೂಡ ಪರಿಹಾರಗಳು ಸಾಕಷ್ಟು ಇರ್ತವೆ. 10 ರೂಪಾಯಿಂದ ಹಿಡಿದು ಎಲ್ಲದಕ್ಕೂ ಅಷ್ಟೇ. ಪ್ರಪಂಚದಲ್ಲಿ 20 ರೂಪಾಯಿ ಬಾಟ್ಲ್ ನೀರಿಂದ ಹಿಡಿದು 25,000 ರೂಪಾಯಿ ಲೀಟ್ರ್ವರೆಗೂ ಬಾಟ್ಲ್ ನೀರಿದ್ದಾವೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 20 ರೂಪಾಯಿಗೆ 1 ಲೀಟ್ರ್ ನೀರು ಸಿಗುತ್ತೆ, 25,000 ರೂಪಾಯಿಗೂ ನೀರು ಸಿಗುತ್ತೆ. ಖಂಡಿತ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. 300 ರೂಪಾಯಿಗೂ ಬಟ್ಟೆ ಸಿಗುತ್ತೆ, 3 ಕೋಟಿಗೂ ಕೂಡ ಡ್ರೆಸ್ ಇದ್ದಾವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾರ ಮನಸ್ಸನ್ನು ನೋಯಿಸಲ್ಲ. ಖಂಡಿತಲ್ಲೂ ಕೂಡ ತುಂಬ ಜನಕ್ಕೆ ನನ್ನ ಲೈಫಲ್ಲಿ ಇದು ನಡೆದಿರೋ ಘಟನೆಗಳನ್ನ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕುಲ ಬಾಂಧವರಾಗಿರ್ತಾರೆ, ನನ್ನ ಕಾರ್ಯಕ್ರಮ ನೋಡಿರ್ತಾರೋ, ನನ್ನ ಬ್ರಹ್ಮನಿಗೆ ಹತ್ತಿರವಾಗಿರೋರೇ ಈ ಕಾರ್ಯಕ್ರಮ ನೋಡ್ತಾ ಇರ್ತೀರ. ತುಂಬ ಜನಕ್ಕೆ ಜಾತಕ ಹೇಗಿರುತ್ತೆ ಅಂದರೆ ಭಾಳ ವಿಶೇಷವಾಗಿ ಊರು ತುಂಬ ಸಾಲ ಮಾಡ್ಕೊಂಡು ಸುಳ್ಳು ಹೇಳೋಂಥ ಜಾಗದಲ್ಲಿ ಜನ್ಮವನ್ನು ತಾಳಿರ್ತಾರೆ 100%. ಓದ್ ಜನ್ಮದಲ್ಲಿ ಯಾರ್ದೋ ಋಷಿ ಮುನಿಯನ್ನು ಶಾಪಕ್ಕೆ ಹೊಣೆಯಾಗಿರ್ತಾರೆ, ಇಲ್ಲ ರಾಜದ್ರೋಹವನ್ನು ಮಾಡಿರ್ತಾರೆ, ಇಲ್ಲ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿರ್ತಾರೆ, ಅಕ್ಕ ತಂಗಿರಿಗೆ ಮೋಸ ಮಾಡಿರ್ತಾರೆ, ತಂದೆ ತಾಯಿಗೆ ಮೋಸ ಮಾಡಿ ಈ ಜನ್ಮವನ್ನು ತಗೊಂಡಿರ್ತಾರೆ. ಅದರ ಶಾಪಕ್ಕೆ ಹೊಣೆಯಾಗಿ ಈ ಥರ ಹುಟ್ಟಿ ಅವರ ಕರ್ಮವನ್ನು ಅನುಭವಿಸಿ ಸತ್ತೋಗ್ತಾರೆ. ಸತ್ತೋಗೋಕ್ಕೆ ಮುಂಚೆಲೂ ಕೂಡ ಇನ್ನೂ ಕರ್ಮವನ್ನು ಹೊತ್ಕೊಂಡು ಸತ್ತೋಗೋಂಥವ್ರಲ್ಲೂ ಕೂಡ ಹುಟ್ಟಿರ್ತೀರ. 100% ದೇವರು ಯಾವುದೋ ರೂಪದಲ್ಲಿ ನಮ್ಮನ್ನು ಮಾತಾಡಿಸ್ತಾನೆ. ಅದನ್ನು ನೀವು ತಿಳ್ಕೊಂಡು ಬದುಕಬೇಕಾಗತ್ತೆ. ನನ್ನ ರೀತಿಯಲ್ಲಿ 100%
ದೇವರು ಅನುಭವಿಸುವಂಥ ಬದುಕಿದ್ದಾನೆ, ಸುಳ್ಳು ಹೇಳುವಂಥ ಯಾರನ್ನ ಬದುಕಿದೆ. ಇವಾಗ ಪ್ರಾಣಿಗಳು ಬೇಕಾದ ಊಟ ಮಾಡ್ತವೆ, ಬೇಕಾದಂಗೆ ಯಾವ ಪ್ರಾಣಿ ಬೇಕಾದ್ರೂ ಮುತ್ತು ಕೊಡ್ತಾರೆ. ಆದರೆ ಇವಾಗ ಲಾ ಬಂದು ಇಷ್ಟ ಇದ್ದರೆ ಪ್ರಾಣಿಗಳು ಮುತ್ತು ಮಾಡ್ತವೆ. 100% ಬೇಟೆಯಾಡಿ ತಿಂತವೆ. ಬೇಟೆಯಾಡಿಬಿಟ್ಟು ಯಾರನ್ನ ಲವ್ ಮಾಡಲ್ಲ. 100% ಲವ್ನ ಬೇಟೆಯಾಡಿ ಯಾರು ಮಾಡಲ್ಲ. ಆದರೆ ಒಪಿನಿಯನ್ ಏನಂತ ಹೇಳ್ತಿದ್ರೆ, ಈಗ ನಾವು ಕಾನೂನೆಲ್ಲ ತಗೊಬಂದು ಏನೇನೋ ಮಾಡ್ತಾಯಿದ್ವಿ. ಇನ್ನೂ ಕೂಡ ಇಷ್ಟೆಲ್ಲ ಕಾನೂನಿದ್ರು ಕೂಡ ಸಬ್ ರಿಜಿಸ್ಟ್ರ್ ಆಫೀಸ್ ಆಗಿರ್ಬೋದು, ಮತ್ತು ಖಾತೆ ಕಂದಾಯ, ಇನ್ನೂ ಕೂಡ ನಮ್ಮ ಪ್ರಪಂಚದಲ್ಲಿ ನಾವೆಲ್ಲ ಹುಟ್ಟಿ ಸತ್ತೋಗ್ತಾ ಇದ್ವಿ. ಇನ್ನೂ ಕೂಡ ಪರ್ಫೆಕ್ಟ್ ಪೇಪರ್ನ ಸರ್ಕಾರಗಳು ಮಾಡೋಕ್ಕಾಗಿಲ್ಲ. ಇನ್ನು ಬಿ ಖಾತೆ ಎ ಖಾತೆ ಅಂತೇಳಿ ಸುಮ್ಮನೆ ಏನಾಗುತ್ತೆ ಅಂದರೆ ರಾಜಕಾರಣಿಗಳು, ಪುಡಿ ರಾಜಕಾರಣಿಗಳಿಗೆ ಒಂದು ಬದುಕಕ್ಕೆ ದಾರಿ ಮಾಡಿಕೊಡ್ತಾಯಿದ್ದಾವೆ ಸರ್ಕಾರಗಳು. ಖಂಡಿತ ಅಲ್ಲ ಕೂಡ ನಾವು ಒಂದು ಸರಿ ಓಟ್ ಹಾಕಿದ್ವಿ ಅಂದರೆ ನಮ್ಮ ದೇಶ ಒಂದೇ ಸರಿ ನೀಟ್ ಹಾಕ್ಬೇಕು 100%. ಇನ್ನೂ ಈ ನಮ್ಮ ಮಕ್ಳಿಗೆ ಕಾಲಕ್ಕೆ ಸರಿಯಾಗುತ್ತೆ, ನಮ್ಮ ಮೊಮ್ಮಕ್ಳಿಗೆ ಕಾಲಕ್ಕೆ ಸರಿಯಾಗುತ್ತೆ, ಎಷ್ಟು ಅಂತ ಬದುಕೋಣ 100%. ದಯವಿಟ್ಟು ನಾನು ಇದನ್ನು MP ಎಲೆಕ್ಷನ್ ಬರ್ತಾಯಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅವ್ರಿವ್ರ ಬಗ್ಗೆ ನೀವು ಮಾಡೋದಕ್ಕಿಂತ ಪೇಪರು, ರೋಡ್ಸು, ತುಂಬ ಜನ ನಮ್ಮ ದೇಶದಲ್ಲಿ ಖಾಲಿ ಜಾಗ ತುಂಬ ಬೆಳೆದಿದೆ. ರೋಡಲ್ಲಿ ಖಂಡಿತಲ್ಲೂ ಕೂಡ ಎಲ್ಲೂ ಕೂಡ ಕಾರ್ ಪಾರ್ಕಿಂಗ್ ಮಾಡಬೇಡಿ. ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ, ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳಿ, ಮೇಲೆ ಮನೆ ಕಟ್ಟಿ ಅಂತೇಳಿ ದಯವಿಟ್ಟು ಲೈಸೆನ್ಸನ್ನು ಕೂಡ ಸ್ಟಾರ್ಟ್ ಮಾಡಿ. ಖಂಡಿತಲ್ಲೂ ಕೂಡ ನಿಮ್ಮ ರಾಜಕಾರಣಿಗಳಿಗೆ ನಮಸ್ಕಾರಗಳನ್ನ ಹೇಳ್ತೀನಿ 100%. ಭಾಳ ವಿಶೇಷ, ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ತಿಳಿದಿರೋ ಒಂದು ಪ್ರಕಾರ 100% ಎಲ್ಲ ಪಾರ್ಕಲ್ಲೂ ಕೂಡ ಬೆಳಗ್ಗೆ 2 ಜನ ಪೊಲೀಸ್ನವ್ರು ಹಾಕಿ, ಎಲ್ಲ ಮಾಲಲ್ಲೂ ಕೂಡ ಲೇಡೀಸ್ ಪೊಲೀಸರನ್ನ ಹಾಕಿ, ಪಾರ್ಕಲ್ಲಿ ತುಂಬ ಏಜ್ ಆದವರು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಒಡವೆ ಕಳ್ತನ, ಮೊಬೈಲ್ ಕಳ್ತನಗಳು ಸಾಕಷ್ಟು ನಡೀತಾ ಇದ್ದಾವೆ. ಎಲ್ಲದರಲ್ಲೂ ಕೂಡ ಸರ್ಕಾರಕ್ಕೆ ಇವತ್ತು ಯಾವುದೇ ಸರ್ಕಾರ ನಷ್ಟದಲ್ಲಿ ನಡೀತಾಯಿಲ್ಲ 100%. ನೀವು ಓಟಿಗೋಸ್ಕರ ಎಲ್ಲವನ್ನೂ ಕೂಡ ಫ್ರೀ ಅಂತ ಇದ್ದಾರೆ 100%. ನಾನು ಯಾವಾಗಲೂ ಹೇಳ್ತಾಯಿದ್ದೀನಿ 100%. ನಮ್ಮ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಮಾತ್ರ ಓಟ್ ಹಾಕ್ಬೇಕಂತ ರೂಲ್ಸ್ ತರಬೇಕು. ಆವಾಗ ನಮ್ಮ ದೇಶ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಮಾತು ಬರೆದಿದ್ದನ್ನು ಓಟ್ ಹಾಕ್ತಾನೆ. ಒಂದು ಪ್ರಾಣಿನ ಕೊಲೆ ಮಾಡಿದರೆ, ಒಂದು ಪ್ರಾಣಿನ ಹೊಡೆದ್ರೆ ಜೀವಾವಧಿ ಶಿಕ್ಷೆ, ಹೊಡೆಯೋಂಗಿಲ್ಲ, ಇದು ಅಂತೀರ. ಒಂದು ಪ್ರಾಣಿಗೆ ಹೊಡೆಯೋ ಅಧಿಕಾರ ಇಲ್ಲ ಅಂದರೆ, ಒಬ್ಬ ಮಾತು ಬರೆದಿದ್ದನ್ನು ಓಟ್ ಹಾಕಲ್ಲ ಅಂದರೆ ಒಂದು ಮೂಗು ಪ್ರಾಣಿನೂ ಕೂಡ ಓಟ್ ಹಾಕ್ಬೇಕು ಅಂತ ರೂಲ್ಸ್ ಮಾಡಬೇಕಾಗುತ್ತೆ. ಹಂಗಾರೆ ಕಾಡಲ್ಲಿರೋ ಎಲ್ಲ ಪ್ರಾಣಿನೂ ಕರ್ಕೊಂಡು ಓಟ್ ಹಾಕ್ಸ್ಬೇಕಾಗುತ್ತೆ 100%. ದೇಶದಲ್ಲಿ ಹುಟ್ಟಿದ ಮೇಲೆ ಇಲ್ಲ ದೇಶಕ್ಕೆ ಏನಾದ್ರು ಎಲ್ಪ್ ಮಾಡೋರನ್ನ ನೀವು ಒಬ್ಬರ ಮೇಲೇ ಭಾರವಾಗಿ ಒಬ್ಬರು ಟ್ಯಾಕ್ಸನ್ನೇ ಕಂಟಿನ್ಯೂ ಮಾಡಿ ಈ ಒಂದು ತೊಂದರೆಯನ್ನು ಕೊಡೋ ಬದಲು ಇದು ಸರ್ಕಾರವನ್ನು ಖಂಡಿತಲೂ ಕೂಡ ನಿಜವಾಗ್ಲೂ ಕೂಡ ಇದನ್ನು ಈ ಸರಿ ನನ್ನ ಒಂದು ಪ್ರಕಾರ ನರೇಂದ್ರ ಮೋದಿ ಬರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ 100%. ಪ್ರೈಮ್ ಮಿನಿಸ್ಟರ್ ಸ್ಥಾನ ಇದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಈ ವಿಡಿಯೋನ ಕಟ್ ಮಾಡಿ ಕೇಳಿ 100%. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಸ್ಥಾನದಲ್ಲಿ ಕುತ್ಕೋತಾರೆ. ಎಷ್ಟೇ ಏನೇ ಆದರೂ ಕೂಡ ಅವ್ರ ಜಾಗನ ಕಿತ್ಕೊಳಕ್ಕಾಗಲ್ಲ. ಫೈನಲ್ ಕಪ್ಪನ್ನು ಅವ್ರು ಹೊಡಿತಾರೆ ಎಲೆಕ್ಷನ್ಗೆ. ಅದು ಎಷ್ಟಾರು ಸೀಟ್ ಬರ್ಬೋದು ನನಗೆ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗುವಂಥ 100ಕ್ಕೆ 100 ಇರುತ್ತೆ. ಆದರೆ ದಯವಿಟ್ಟು ಹೇಗೆ ಇದನ್ನು ಹೇಳ್ತೀನಿ ಅಂದರೆ, ನಾನು ಓಪನಾಗಿ ಹೇಳ್ತೀನಿ ರಾಜ್ ನ್ಯೂಸಲ್ಲಿ. ಯಾಕಂದರೆ ರಾಜ್ ನ್ಯೂಸಲ್ಲಿ ನಾನು ಅನ್ನ ತಿಂದಿದ್ದೀನಿ, ಅನುಭವಿಸಿದ್ದೀನಿ 100%. ನರೇಂದ್ರ ಮೋದಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಎಷ್ಟೋ ಜನ ವಿರೋಧ ಪಕ್ಷದಲ್ಲಿ ಎಲೆಕ್ಷನಿಗೆ ದುಡ್ಡು ಖರ್ಚು ಮಾಡಿ ನಷ್ಟವನ್ನು ಅನುಭವಿಸ್ಬೋದು, ಗೆದ್ದರೆ ಖುಷಿ ಪಡ್ತೀರ 100%. ಅದರಲ್ಲಿ ಕರ್ನಾಟಕದಲ್ಲಿ ಒಂದು ಡೌಟ್ ಇದೆ, ಒಂದು ವಿಶೇಷವಾಗಿ ಒಂದು JDS ಅದು 3 ಸೀಟ್ ತಗೊಳತ್ತೋ 4 ಸೀಟ್ ತಗೋತ್ತೋ MP ಸೀಟನ್ನು ನನಗೆ ಗೊತ್ತಿಲ್ಲ. ಒಂದು ಸೀಟ್ ಮಾತ್ರ ಡೌಟ್ ಇರುತ್ತೆ ಖಂಡಿತ ಕೂಡ. ಒಬ್ಬ MP ಡೌಟ್ ಇರುತ್ತೆ. ಅವ್ರೇನಾದ್ರು ಪರಿಹಾರ ಮಾಡ್ಕೊಂಡ್ರೆ ಗೆಲ್ತಾರೆ. ಪರಿಹಾರವನ್ನು ಇಲ್ದಲೇ ಹೋದರೆ ಖಂಡಿತ ಕೂಡ ಸ್ವಲ್ಪ ಮತದಿಂದ ಸೋಲನ್ನು ಕಾಣಬೇಕಾಗತ್ತೆ. ನನಗೆ ಅವ್ರು ಯಾರು ಅಂತ ಗೊತ್ತು, ನನಗೆ ಗೊತ್ತಿಲ್ಲ. ನನಗೆ ಮುಂಚೆ ಥರ ಇಲ್ಲ. ನನಗೆ ಅವರೇ ಫೋನ್ ಮಾಡಿದರು ಮೊನ್ನೆ, ಅವರ ಫ್ಯಾಮಿಲಿಯಲ್ಲಿ ಮಾಡಿದರು, ಎತ್ತಿ ಮಾತಾಡಿಲ್ಲ, ಇನ್ನೂ ಕೂಡ ಮಾತಾಡಿಲ್ಲ. 6 ದಿವಸ ಆಗಿತ್ತು. ಈ ಮಾತು ನಾನು ಹೇಳ್ತೀನಿ, ನಾನು ಗೆಸ್ ಮಾಡಿದ್ದೆ, ಫೋನ್ ಬಂತು, ನಾನು ಮಾತಾಡಿಲ್ಲ. ನಾನು ನೋಡಿ, ನೀವು ದುಡ್ಡು ಕೊಡ್ತೀರ ಅಂತೇಳಿ ಬೆಳಗಿಂದ ಸಂಜೆವರೆಗೂ ನಾನು ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಮುಂಚೆ ಭಾಳ ಕೆಲಸ ಮಾಡಿದ್ದೆ. ಇವಾಗ ನಾನು ಏನು ಕೊಟ್ಟಿದ್ದೀನಿ, ಜನ ದುಡ್ಡು, ಜನ ಜಂದಾಳ ಎಲ್ಲ ನೋಡಿಬಿಟ್ಟೆ. ನಾನು ಸಂತೆಲಿ ಕೊತ್ತಂಬರಿ ಸೊಪ್ಪು ಗುಡಾಕಿಂದ ಜ್ಯೋತಿಷ್ ಹೇಳಿದ್ನಿ. ಈ ಭೂಮಿಲಿ ನನ್ನ ಥರ ಇನ್ಯಾರು ಹೇಳೋಕ್ಕಾಗಲ್ಲ. ನಾನೇನಾದ್ರು ದೇವಸ್ಥಾನ ಕಟ್ಟಿ ನಡೆಸ್ತಂದರೆ ಭಾಳ ಪ್ರಪಂಚದಲ್ಲಿ ತುಂಬ ದೊಡ್ಡದೇ ಕಟ್ಟಿ ನಡೆಸೋಂಥ ದೇವ್ರು ನಂಗೆ ಶಕ್ತಿ ಕೊಟ್ಟಿದ್ದಾನೆ. ಆದರೆ ನನಗಿರಲ್ಲ ಒಬ್ಬಳೇ ಮಗಳು. ನಾನು ನನ್ನ ಆಸೆಗಳನ್ನ ಬಳಸ್ಕೊಳಕ್ಕೆ ಇಷ್ಟಪಡಲ್ಲ. ದೇವ್ರು ಎಲ್ಲರಿಗೂ ಒಬ್ಬನೇ. ನಾನೇನು ದೇವಸ್ಥಾನ ಕಟ್ಟಿ ಆ ದುಡ್ಡಲ್ಲಿ ನಾನು ಕಾರ್ ತಗೋ ಓಡಾಡಬೇಕಲ್ಲ, ಇಲ್ಲ ಆ ದುಡ್ಡಲ್ಲಿ ಮನೆ ಕಟ್ಟಿ ಓಡಾಡಬೇಕಾಗಿಲ್ಲ.
ದೇವ್ರಿಗೆ ಇಷ್ಟ ಆದರೂ ಸಾಕೈತೆ. ದೇವ್ರ ಮನೆಯಲ್ಲಿ ನಾನು ವಾಸ ಮಾಡ್ಬೇಕು, ದೇವ್ರ ಹೃದಯದಲ್ಲಿ ಅವ್ರ ದೇವರ ಕಾಲದಳು ನಡೆಯೋ ಜಾಗದಲ್ಲಿ ನಾನು ಬದುಕಿರೋ ಸಾಕು. ಯಾಕಂದರೆ ಈ ಸೃಷ್ಟಿಗೆ ಒಂದು ಶಕ್ತಿ ಹುಟ್ಟಿಸಿದ್ದೆ, ಆ ಶಕ್ತಿಗೆ ಬೆಲೆ ಕೊಟ್ಟರೆ ಸಾಕು, ಆ ಶಕ್ತಿಗೆ ಗೌರವ ಕೊಟ್ಟರೆ ಸಾಕು. ಹಾಗಾಗಿ ನಾನು ಮನುಷ್ಯ ರೀ. ಯಾಕಂದರೆ ನಾನು ಬೇರೆಯವ್ರಿಗೆ ಹೇಳ್ತೀನಿ, ನಿಮ್ಗೆ ಆಕ್ಸಿಡೆಂಟ್ ಆಗೈತೆ, ನಿಮ್ಗೆ ಕೆಟ್ಟದಾಗೈತೆ, ಇದೆಲ್ಲ ನಮಗೂ ಕೂಡ ಕೆಟ್ಟದ್ದು ಮಾಡ್ತವೆ ಗ್ರಹಗಳು, ನನಗೂ ಸುಖ. ನನಗೆ ನನ್ನ ಜಾತಕ ಅರ್ಥ ಆಗುತ್ತೆ, ನಿಮ್ಮ ಜಾತಕ ನಿಮ್ಗೆ ಅರ್ಥ ಆಗಲ್ಲ. ನೀವು ನನ್ನ ಹತ್ರ ಕೇಳ್ತೀರ. ಭಾಳ ವಿಶೇಷ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಮೊನ್ನೆ ರಾವು ಟೆಂಪಲಲ್ಲಿದ್ದೆ. ಭಾಳ ವಿಶೇಷ, ನನ್ನ ಜೊತೆ ಟೆಂಪಲಿಗೆ ಬಂದಿದ್ದರು ನನ್ನ ಜೊತೆಗೆ ಭಾಳ ಆತ್ಮೀಯವಾಗಿ. ಯಾಕಂದರೆ ನಾನು ಇಷ್ಟು ವರ್ಷದಲ್ಲಿ ನನಗೆ ಭಗವಂತನ ಕೃಪೆಯಿಂದ 1-2-3 ಜನ ನನಗೆ ಹೃದಯಪೂರ್ವಕವಾಗಿ ಪರಿಚಯ ಇರ್ಬೋದು. ಅದರಲ್ಲಿ ನನಗೆ ಮೊದಲನೇದಾಗಿ ನನಗೆ ಭಾಳ ವಿಶೇಷವಾಗಿ ಸತೀಶ್ ಅವ್ರನ್ನ ನಾನು ತುಂಬ ಗೌರವಿಸ್ತೀನಿ. ಹಾಗಾಗಿನೇ ಅವ್ರನ್ನ ಅತಿ ಹೆಚ್ಚು ನಾನು ತುಂಬ ಪ್ರೀತಿ ಮಾಡ್ತೀನಿ. ಹಾಗಾಗಿ ನಾನು ದೇವ್ರನ್ನ ಅವರಲ್ಲಿ ಅವ್ರಿಗೋಸ್ಕರ ಮಧುರೆ ಮೀನಾಕ್ಷಿಲಿ ಒಂದು ಪ್ರೇಯರ್ ಮಾಡ್ತಿದ್ದೆ ಸುಂದರೇಶ್ವರನಿಗೆ. ಆ ಕರೆಕ್ಟಾಗಿ ಬಿಲ್ಪತ್ರ ಬಿತ್ತು. ಹಾಗಾಗಿ ನಾನು ತುಂಬ ಸಾರ್ಥಕ ಆಯಿತು ದೇವರೇ ಪ್ರೇಯರ್ ಮಾಡಿದ್ವಿ. ಯಾಕಂದರೆ ಜನ ಅದಾದಮೇಲೆ ಇನ್ನೊಂದು ಭಾಳ ವಿಶೇಷವಾಗಿ ಭಾಳ ವೈಬ್ರೇಷನ್. ನನಗಿನ್ನು ಪ್ರಪಂಚದಲ್ಲಿ ಯಾರು ಜನ ಬೇಡ, ಇನ್ನು ನನ್ನ ಪ್ರಪಂಚದಲ್ಲಿ ಇನ್ಯಾವ ದೇವ್ರು ಬೇಡ ನನಗೆ. ಇನ್ಯಾವುದು ಆತ್ಮೀಯ ಮಾತಾಡೋಕ್ಕೆ ಒಬ್ಬರ ಜೊತೆ ನಾನು ಏನೋ ಮಾತಾಡ್ತೀನಿ ಅಂದರೆ 1-2 ಮಾತು ಸಾಕು. ನನಗೆ ಇನ್ಯಾವ ದೇವ್ರು ಬೇಡ. ನನಗಿರೋ 9 ಗ್ರಹಗಳೇ ಸಾಕು, ನನಗಿರೋ ಬ್ರಹ್ಮನೇ ಸಾಕು. 100% ಇನ್ಯಾವ ದೇವರು, ನಾನು ಎಷ್ಟೇ ದೇವಸ್ಥಾನ ಇದ್ರು ಕೈಯೆಲ್ಲ ಮುಗಿಯಲ್ಲ. ನನಗೆ ಟೈಮ್ ಇದ್ದಾಗ ಹೋಗ್ತೀನಿ. ಆದರೆ ಹಳದು ಬೇಡದೆಲ್ಲ ನನಗೆ ಇವರೇನೆ 100%. ನನ್ನ ಬ್ರಹ್ಮ 9 ನವಗ್ರಹಗಳು. ಭಾಳ ವಿಶೇಷವಾಗಿ ನನ್ನನ್ನು ಏನಾದ್ರು ಸಾಯಿಸಿದರೆ ಈ ರಾಹು ಗ್ರಹನೇ ಸಾಯಿಸ್ತಾನೆ. ಆದರೆ ಏನು ಮಾಡೋದು, ವಿಧಿ. ನಾನು ರಾಹು ನಕ್ಷತ್ರದಲ್ಲೇ ಹುಟ್ಟಿದ್ದೀನಿ, ಶತಭಿಷ. ನನ್ನ ನಕ್ಷತ್ರದಲ್ಲೇ ನೋಡಿ 100% ನಮ್ಮ ಜೊತೆ ಇದ್ದವರೇ ನಮ್ಗೆ ಹೊಡಿತಾರಲ್ಲ, ಹಂಗೆ ನನ್ನನ್ನು ಸಾಯಿಸೋದು ರಾಹು ಗ್ರಹನೇ ಅಂತ ಗೊತ್ತು. ಈ ವರ್ಷ ಇಂಥ ವರ್ಷ ಸಾಯಿಸ್ತಾನೆ ಅಂತಲೂ ನಮಗೆ ಗೊತ್ತು. ನಾನೇನು ಮಾಡೋಕ್ಕಾಗಲ್ಲ. ಹಂಗಂತ ನಾನು ಇವತ್ತೇ ಸಾಯೋಕ್ಕಾಗಲ್ಲ, ಇವತ್ತೇ ನಾನು ಹೆಂಡ್ತಿನ ಬಿಡೋಕ್ಕಾಗಲ್ಲ, ಇಲ್ಲ ಇವತ್ತೇ ಹೋಗ್ಬಿಟ್ಟು ನಾನು ಇನ್ನೊಬ್ಬರನ್ನ ಮದುವೆ ಹಾಕೋಕ್ಕಾಗಲ್ಲ, ಹೋಗ್ಬಿಟ್ಟು ಇನ್ನೊಂದೇನು ಮಾಡೋಕ್ಕಾಗಲ್ಲ. 100% ಗೊತ್ತಿದ್ರೂ ಕೂಡ ನಾನು ಬದುಕಬೇಕಾಗತ್ತೆ. ಯಾಕೆ ಅಂದರೆ ಬಿಗ್ ಬಾಸಲ್ಲಿ ನನ್ನಷ್ಟು ಚೆನ್ನಾಗಿ ಆಡಿದವ್ರು ಯಾರು, ಇವತ್ತು ಹೇಳ್ತೇನೆ ಸತ್ಯ, ಮುಚ್ಚಿಟ್ಕೊತಿಲ್ಲ. ನನ್ನಷ್ಟು ಚೆನ್ನಾಗಿ ಆಡಿದವ್ರು ಯಾರೂ ಇರಲ್ಲ, ನನ್ನಷ್ಟು ಫಾಲೋವರ್ಸು ಯಾರೂ ಇರಲ್ಲ. ಗೇಮಲ್ಲಿ, ಮಾತಲ್ಲಿ, ನಿಯತ್ತಾಗಿ, ಅಡುಗೆಯಲ್ಲಿ. ಆದರೆ ಅಲ್ಲಿ ನನಗೆ ಅನ್ಯಾಯ ಮಾಡಿದರು. ಖಂಡಿತ ಕೂಡ ನೀವು ಬರ್ದಿದ್ದು ಕೇಳಿ ನೀವು ಕೂಡ ಹೇಳ್ತೀರ. ನಾನು ಮದುವೆಯಲ್ಲಿ ರೂಮ್ ಹಾಕಕ್ಕೆ ಹೋಗಿದ್ದೀನಿ, ಅಲ್ಲಿ ಒಬ್ಬರು ಯಾರೋ ಕನ್ನಡನೇ ಬರಲ್ಲ. ಆದರೆ ನನ್ನನ್ನು ನೋಡಿ, ಸರ್ ನಿಮ್ಮನ್ನು ಪರಿಚಯ ಬಿಗ್ ಬಾಸಲ್ಲಿ ನೋಡಿದೆ ಓಟಿಟಿ ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲ ಪ್ರಪಂಚ ದುಡ್ಡಿಗಾಗಿ ನಡೀತವೆ ಕಾರ್ಯಕ್ರಮಗಳು. ಭಾಳ ವಿಶೇಷವಾಗಿ ಇದನ್ನು ದರ್ಶನವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಖಂಡಿತಲ್ಲೂ ಕೂಡ ತುಂಬ ನೇರವಾಗಿ ಮಾತಾಡೋನ ಬಾಯಲ್ಲಿ, ತುಂಬ ಕೋಪ ಇರೋ ಮೇಲೆ ಒಂದೊಂದು ಸರಿ ಸತ್ಯಗಳು ಹತ್ರ ಬರ್ತವೆ. 100% ಅದು ನಾನು ಕೂಡ ಅನುಭವಿಸಿದ್ದೀನಿ. ಅವ್ರು ಹೇಳ್ತಾರೆ, ಇಲ್ಲೊಬ್ರು ಹೇಳ್ಕೊಡ್ತಾರೆ, ಇನ್ನೊಬ್ರು ಹೇಳ್ತಾರೆ, ಎಲ್ಲೊಬ್ರು ಇದ್ಬಿಡ್ತಾರೆ. ಭಾಳ ಸತ್ಯವಾಗಿ ಮಾತಾಡಿರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರೋಂಥ ಮಾಧ್ಯಮ ಲೋಕ ಫ್ರೆಂಡ್ಸ್ ಇರುತ್ತೆ. ನಮ್ಗೆ ಹೆಂಗೆ ಅಷ್ಟಲಾಜಿ ಪರಿಚಯ ಇರುತ್ತೆ. ಭಾಳ ಅದ್ಭುತವಾಗಿ ನನ್ನನ್ನು ಸಾಯಿಸೋದು ರಾಹುನೇ ಅಂತ ಗೊತ್ತು. ಆದರೂ ನಾನು ತುಂಬ ಪೂಜೆ ಮಾಡಿಸಿದ್ದೀನಿ. ಆದರೆ ಬಿಗ್ ಬಾಸ್ಗೆ ಹೋದಾಗಲೂ ಕೂಡ ನಂಗೆ ರಾಹು ಭಕ್ತಿನೇ ನಡೀತಾ ಇತ್ತು. 100% ನನಗೆ ಯಾವಾಗಲೂ ಬಿಗ್ ಬಾಸ್ ಕರೆದಾಗಲೂ ನಾನು ತಪ್ಪಿಸ್ಕೊನುವೆ. ಆದರೆ ನಂಗೆ ತುಂಬ ಲಾಸ್ ಆಗೋದು. ಹೊಸದಲ್ಲೂ ಕೂಡ ನಾನು ಬಿಗ್ ಬಾಸಿಗೆ ಹೋದಾಗಲೂ ಕೂಡ ಶನಿ ದಿವಸ ರಾಹು ಭಕ್ತಿ ನಂಗೆ ಗೊತ್ತಿತ್ತು 100%. ಹಾಗಾಗಿ ರಾಹುಗೆ ನಾನು ಕೇಳಿದೆ, ಅವ್ರಿಗೆಲ್ಲರಿದ್ರು, ನೀನೇ ನನ್ನ ಸಾಯಿಸೋದು, ತುಂಬ ಕಾಟ ಕೊಟ್ಟೆಲ್ಲ ಸಾಯಿಸ್ಬೇಡ, ಕೂಲಾಗಿ ಸಾಯಿಸು, ಇಲ್ಲಿ ಚುಚ್ಚಿಬಿಡು, ಇಲ್ಲಿ ಡ್ಯಾಮೇಜ್ ಮಾಡಬೇಡ ಅಂತ ಕೇಳಿದೆ. ಯಾಕಂದರೆ ರಾಹು ಹೆಂಗೆ ಸಾಯಿಸ್ತಾನೆ ಅಂದರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾರ ದೇಶ ಭಕ್ತಿ ನಡೀತಿದ್ರು ಕೂಡ 100% ನಿಮ್ಮನ್ನು ರಾಹು ನಿಮಗೆ ಯಾವ ನಕ್ಷತ್ರ ಸಾಯ್ತೀರ ಅನ್ನೋದು ಗೊತ್ತಿಲ್ಲ. ನಿಮಗೆಲ್ಲರೂ ಸಂಪತ್ತಾರೆ, ಸಾಧಕತ್ತಾರೆ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಸಾಯಿಸೋ ನಕ್ಷತ್ರ ಗೊತ್ತಿಲ್ಲ. 100% ತುಂಬ ದುಃಖ ಆಗುತ್ತೆ. ನಾನು ಸಾಯ್ತೀನಲ್ಲ ನಿಮ್ಮನ್ನೆಲ್ಲ ಬಿಟ್ಟು, ಅದು ದುಃಖ ಆಗುತ್ತೆ. ನಿಮಗೆ ಇಷ್ಟು ಸಹ ತಿರುಪತಿ ದೇವಸ್ಥಾನ ಬಾಗಿಲಾಗ್ತಾರೆ ಅಂತ ಹೇಳಿದವು ನಾನು. ಕರೋನಾ ಬರುತ್ತೆ ಅಂತ ಹೇಳಿದ್ದು. ಕರ್ನಾಟಕದಲ್ಲಿ ತುಂಬ ರಾಜಕಾರಣಿ ಹೇಳಿದ್ದೀನಿ. ಇವತ್ತು ಹೇಳಿದ್ದೀನಿ, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಮತ್ತೆ ಅಂತ. ಎಷ್ಟು ಸೀಟ್ ಬರುತ್ತೆ ಇದೆಲ್ಲ ಕೇಳೋನು ಅವನಂಥ ದಡ್ಡ ಇನ್ನೊಬ್ಬ. ನಮಗೇನು ಆಗೋರು ಮುಖ್ಯ ಹೇಳ್ತೀವಿ. 100% ದೇವರು ನಾನು ಇವತ್ತು ಆರಾಧನೆ ಮಾಡಿರೋದ್ರಿಂದ ನನ್ನ ಬ್ರಹ್ಮನ್ನ ಆರಾಧನೆ ಮಾಡಿಲ್ಲ. ಇವತ್ತು ಬ್ರಹ್ಮನಿಗೆ ಒಂದ್ಸರಿ ಹೋಗ್ತೀನಿ. ಮಧುರೆ ಮೀನಾಕ್ಷಿ ಸುಂದರೇಶ್ವರ. ಯಾಕಂದರೆ ಬುಧನ ಕ್ಷೇತ್ರ ಮೀನಾಕ್ಷಮ್ಮ ನನ್ನ ಬಾಯಲ್ಲಿ ನುಡಿಸಿರ್ಬೋದು. ಯಾಕಂದರೆ ನರೇಂದ್ರ ಮೋದಿ ಮದುವೆಗೆ ಹೋಗಿದ್ದಾಗ ನನಗೆ ತುಂಬ ಆತ್ಮೀಯರಾದಂಥ
ಪುರೋಹಿತರು ಅಶೋಕ್ ಭಟ್ರು 100%. ಭಾಳ ಅದ್ಭುತವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ವಿನಯ್ ಗುರೂಜಿ ಯಡಿಯೂರಪ್ಪರಿಗೆ ಅವ್ರ ಕೈಲಿ ರಾಜಮಂತಾಂಗಿ ಹೋಮವನ್ನು ಮಾಡಿಸಿದೆ ಅಧಿಕಾರಕ್ಕೋಸ್ಕರ ಅವಾಗ ಒಂದು ಸರಿ ಭಾಳ ಒಬ್ಬರ ಮನೇಲಿ. ಹಾಗಾಗಿ ಇದೆಲ್ಲ ಅವ್ರಿಗೆ ಫಲ ಸಿಕ್ತು, 100% ಫಲ ಸಿಕ್ತು ಭಾಳ ಅದ್ಭುತವಾಗಿ. ಹಂಗಂತ ನಾನು ಅವ್ರ ಜೊತೆ ಮತ್ತೆ ಕ್ಲೋಸ್ ಆಗಕ್ಕೆ ಹೋಗಿಲ್ಲ. ನೀವೆಲ್ಲ ಹೆಂಗೋ ಅಂದ್ಬಿಡ್ತೀರಿ. ಒಂದು ಫೋಟೋ ಕೂಡ ನಾನಿಲ್ಲ, ಭಾಳ ಚೆನ್ನಾಗಿರಲಿ. ಆದರೆ ಒಂದು ಈ ಸರಿ ಖಂಡಿತಲ್ಲೂ ಕೂಡ ನಂಗೆ ತುಂಬ, ನಿಮಗೆ ಗೊತ್ತಿಲ್ಲ, ಡಿ ಕೆ ಸುರೇಶ್ ಅವರು, ನಾನು ತುಂಬ ಕನಕಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಡಿ ಕೆ ಶಿವಕುಮಾರ್ CM ಆಗಿ ಆಸೆ ನಮಗಿತ್ತು ಅಂತಿತ್ತು. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರನ್ನೇ ಇಂಡೈರೆಕ್ಟಾಗಿ ಡಿ ಕೆ ಸುರೇಶ್ ಅವ್ರ ಮೇಲೆ ಒಂದು ಡಿಸ್ಟರ್ಬ್ ಮಾಡ್ಬೋದು. 100% ಮೈಯೆಲ್ಲ ಕಣ್ಣಾಗಿರಬೇಕು 100% ಅವರು ಕೂಡ. ಇದನ್ನು ನಮ್ಮ ಧರ್ಮ ಅಷ್ಟಲಾಜಾಗಿ ಹೇಳ್ತಿದ್ದೀನಿ. ಖಂಡಿತ ಕೂಡ ನಾನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡ್ತಿಲ್ಲ. ಜಗತ್ತಿನ ಸೃಷ್ಟಿ ಬಗ್ಗೆ ಮಾತನಾಡ್ತಾಯಿದ್ದೀನಿ. ನನಗೆ ಎಲ್ಲರೂ ಇಷ್ಟ 100%. ನನಗೆ ಡಿ ಕೆ ಶಿವಕುಮಾರ್ ಅಂದರೆ ತುಂಬ ಇಷ್ಟ. ಆದರೆ ನನಗೆ ತಿಳಿದಿರೋ ಪ್ರಕಾರ ನಾನು ಎಲ್ಲವನ್ನೂ ಕೂಡ ಹೇಳಿದ್ದೀನಿ. ಓಪನಾಗಿ ಹೇಳೋಕ್ಕಾಗಲ್ಲ, ಎಷ್ಟು ಬೇಕಷ್ಟು ಹೇಳಿದ್ದೀನಿ. ಕ್ಲಾಸನ್ನು ನೀವು ತುಂಬ ಚೆನ್ನಾಗಿ ನೀವು ಜಾಯಿನ್ ಮಾಡಿ, ಖಂಡಿತ ಕೂಡ ನೀವು ಕ್ಲಾಸನ್ನು ಜಾಯಿನ್ ಮಾಡ್ಕೊಳ್ಳಿ. ಏನಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇದು ಫ್ರೀ ಕ್ಲಾಸ್. ಈ ಫ್ರೀ ಕ್ಲಾಸಲ್ಲಿ ಅತಿ ಹೆಚ್ಚು ನಿಮಗೆ ಲಾಭವೇ ಇರುತ್ತೆ. ನನ್ನನ್ನು ನೀವು ಬೈದು ಕೂಡ ಕೇಳ್ಬೋದು. ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಸರ್ ನನಗೆ ಅರ್ಥ ಆಗ್ತಾಯಿಲ್ಲ. ಆದರೆ 8 ಗಂಟೆಯಿಂದ 2 ಗಂಟೆವರೆಗೂ ಮಾತ್ರ. ಅದರಲ್ಲಿ ನನಗೆ ಇಷ್ಟವಾದಂಥ ಬೆಳಗ್ಗೆ ಲಂಚ್ಗೆ ನನ್ನ ಫೇವ್ರೇಟ್ ಪಾನಿಪುರಿ ಮಸಾಲೆ ಪುರಿ, ಅದು ರೆಗ್ಯುಲರು. ಅವ್ನಿಗೆ ಹೆಂಗಾರ ಮಾಡಿ ಕರೆಸ್ಬಿಟ್ಟು ಒಂದು 10:15 11 ಗಂಟೆಗೆ ಒಂದು ಲಂಚ್ ಮಾಡ್ತೀನಿ. ಖಂಡಿತ ಕೂಡ ನಂಗೆ ದೇವ್ರದಾಯಿಂದ ನಂಗೆ ಟಿಫನ್ ಬೇಕಾದ್ರೂ ಮಾಡಿಸ್ತೀನಿ, ಎಲ್ಲ ಮಾಡಿಸ್ತೀನಿ. ತಿಂದು ನಿದ್ದೆ ಹೊಡಿತಾಯಿದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನಾನು ತುಂಬ ಆಸೆಪಟ್ಟು ಕ್ಲಾಸ್ ಮಾಡ್ತಿರೋದು. ಈ ಕ್ಲಾಸ್ ಮಿಸ್ ಮಾಡ್ಕೊಬೇಡ್ರಿ. ಬಣ್ಣ, ಕಲರ್ಸು, ಮನೇಲಿ ಯಾವ ನಂಬರ್ ಬೇಕಂದರೆ, ಈ ಪ್ರಪಂಚಕ್ಕೆ ನಂಬರ್ ಬ್ರಹ್ಮ ಅಂತ ನನ್ನನ್ನು ಕರೀತಾರೆ, ಮಾತಾಡೋ ದೇವರು ಅಂತ ಹೇಳ್ತಾರೆ 100%. ಈ ಒಂದು ಎಲ್ಲೇ ನ್ಯೂಮರಾಲಜಿ ಮಾತಾಡಿದ್ರು ಕೂಡ ಇದು ಆರ್ಯವರ್ಧನ ದೇವರಿಗೆ ಅರ್ಚನೆ ಮಾಡಿದೆ. ಯಾಕಂದರೆ ಅಷ್ಟು ಸಬ್ಜೆಕ್ಟ್ನ ನ್ಯೂಮರಾಲಜಿಲಿ ಪ್ರಿಡಿಕ್ಷನ್ ಮಾಡಿಕೊಡ್ತೀನಿ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಳಿ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ನನ್ನ ಫಾಲೋವರ್ಸ್ನ ಚೆನ್ನಾಗಿಟ್ಟಿರು. ಸರ್ ಇವಾಗ ಏನೋ ಬ್ರಹ್ಮ ಯಾರಿಗೋ ನೆಗೆಟಿವ್ ಹಣ ಬರ್ದಾನೆ, ದಯವಿಟ್ಟು ನನ್ನ ಕಾರ್ಯಕ್ರಮ ನೋಡೋರಿಗೆ ಅವ್ರ ಹೊಟ್ಟೆಯಲ್ಲಿ ಅವ್ರ ಮಕ್ಕಳಲ್ಲಿ ಒಳ್ಳೆ ಗ್ರಹಗಳನ್ನ ಬಲವಾದ ಜಾಗದಲ್ಲಿ ಇಟ್ಟು ಡೆಲಿವರಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಕ್ಕ. ನನಗೆ ಅದ್ರ ಮೇಲೆ ಭಾಳ ನಂಬಿಕೆ ಇದೆ. ಎಷ್ಟೋ ಜನಕ್ಕೆ ಮಗು ಇದ್ದಾಗಲೇ ಮುಹೂರ್ತವನ್ನು ಕೇಳಿ ಆ ಟೈಮಲ್ಲಿ ಡೆಲಿವರಿ ಮಾಡ್ಕೊಳ್ಳಿ. ರಾಜಯೋಗದ ಮಗು ಹುಟ್ಟಿದ್ರೆ ರಾಜ್ಯವನ್ನು ಒಳ್ಳೆ ವ್ಯಕ್ತಿ ಆಗಿಬಿಡ್ತಾರೆ. ನನ್ನ ಕೈಲಿ ಮುಹೂರ್ತವನ್ನು ಇಟ್ಸ್ಕೊಳಕ್ಕೆ ಮಕ್ಕಳು ಹುಟ್ಟಬೇಕಾರೆ ನೀವು 7 ಜನದಲ್ಲಿ ಪುಣ್ಯ ಮಾಡಿರ್ಬೇಕು. ಇವತ್ತಿನ ನಾನು ಇಷ್ಟು ಟೆಂಪಲ್ ಸುತ್ತಿರೋದು 5 ದಿವಸದ ಪುಣ್ಯ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ಸಿಗಲಿ ಅಂತೇಳಿ ನಾನು ಕೈ ಮುಗಿತೀನಿ. ಒಳ್ಳೆಯದಾಗಲಿ, ನೋಡಿದವ್ರ ಮನೆ ಉದ್ಧಾರ ಆಗಲಿ.